ಶಿಲ್ಪಾ ಶಿಲ್ಪಾ ಏ ಶಿಲ್ಲು, ಯಾರದು? ಬಂದೆ ಇರ್ರಿ. ಬಂದೆ ನಾನ್ ಕಣೆ ಶಿಲ್ಪಾ, ರಾಣಿ. ಓ ರಾಣಿ ನೀನಾ? ಬಂದೆ ಇರೇ, ಕೂತ್ಕ. ರಾಣಿ ರಾಣಿ, ಏನೇ ಹಂಗ್ ನೋಡ್ತಾ ಇದ್ಯಾ? ಯಾಕೋ ಸಪ್ಪಗಿದ್ಯಾ? ಮತ್ತೆ ಇನ್ನೇನು ಇಷ್ಟು ದಿನ ನನ್ನ ಜೊತೆ ಇದ್ದೆ, ಇವಾಗ ನನ್ ಬಿಟ್ಟು ಹೋಗ್ತಾ ಇದ್ಯಲ್ಲ, ಅದಕ್ಕೇನೆ ಬೇಜಾರು ಕಣೆ. ಇಲ್ಲಿ ಹೆಂಗೋ ನನಗೆ ಎಲ್ಲಿಗಾದ್ರೂ ಕಷ್ಟ ಸುಖಕ್ಕೆ ಅಥವಾ ಏನಾದರೂ ಹೇಳ್ಕೋಬೇಕು ಅಂದರೆ ಎಲ್ಲಾದರೂ ಹೋಗ್ಬೇಕು ಅಂದರೆ ನೀನು ನನ್ನ ಜೊತೆ ಬರ್ತಿದ್ದೆ. ಇನ್ಮೇಲೆ ನನ್ನ ಜೊತೆ ಯಾರಿರ್ತಾರೋ ಏನೋ ಅಂತ ನನಗೆ ಬೇಜಾರಾಗ್ತಿದೆ. ಹೌದಾ? ನನಗೂ ಬೇಜಾರಾಗ್ತೈತೆ ಕಣೆ. ಆದರೆ ಏನು ಮಾಡೋದು, ಇಲ್ಲಿದ್ರೆ ನಾವು ಚೆನ್ನಾಗಿರೋಕ್ಕಾಗಲ್ಲ, ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ. ನೀನೇ ತಾನೇ ಇಂಥ ಐಡಿಯಾ ಕೊಟ್ಟಿದ್ದು, ನೀನೇ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಹೇಳು? ಬೇಜಾರು ಮಾಡ್ಕೊಬೇಡ, ಸುಮ್ಮನೆ ಇರು. ಅವಾಗ ಬಂದು ಹೋಗ್ತೀನಿ. ಹೆಂಗೂ ನಿಮ್ಮ ತವ್ರ ಮನೆ ಅದೇ ತಾನೇ. ನೀನು ಅವಾಗ ಏನಾದರೂ ನೆಪ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ತೀನಿ ಅಂತ ನಿನ್ನ ಗಂಡಗೆ ಹೇಳಿ ಬರ್ಬೋದು. ಅಲ್ಲಿ ನಮ್ಮ ಮಾತುಕತೆ ಮುಂದುವರ್ಸೋಣ. ನೀನು ಬೇಜಾರಾಗ್ಬೇಡ, ಸುಮ್ಮನೆ ಇರು. ಹೌದಲ್ವಾ? ಅದೊಂದು ಪ್ಲಸ್ ಪಾಯಿಂಟ್. ಹೋಗ್ಲಿ ಬಿಡು. ನೀನು ಚೆನ್ನಾಗಿರು, ಹೋಗಿ. ಹ್ಞೂ ಕಣೆ ರಾಣಿ, ಹೆಂಗೋ ಇಲ್ಲಿ ತನಕ ನನಗಂತೂ ನೆಮ್ಮದಿ ಸಿಗಲಿಲ್ಲ. ಅಲ್ಲಾದ್ರೂ ನೆಮ್ಮದಿಯಾಗಿರ್ತೀನಿ ಅಂತ ಅನ್ಸುತ್ತೆ. ಹೋಗಿ ಬರ್ತೀನಿ. ಆದ್ರೆ ನೀನು ಒಬ್ಬೇ ಇದೆಯಲ್ಲೇ, ಎಲ್ಲಿ ನಿನ್ ಗಂಡ ಈರಾ? ಸೇಳಿನೂ ಕಾಣಿಸ್ತಾ ಇಲ್ಲ. ಇಲ್ಲೇ ಎಲ್ಲೋ ಹೋಗ್ಬರ್ತೀನಿ ಅಂತ ಹೋದ್ರಪ್ಪ. ಯಾರಿಗೋ ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಹೇಳ್ಬರ್ತೀನಿ ಅಂತ ಹೋದ್ರು. ಅಯ್ಯಪ್ಪ ಬರಲ್ಲ ನಾಳೆಯಿಂದ ಅಂತಾನೆ, ಹೇಳ್ಬರ್ತೀನಿ ಅಂತಾನ. ಬರ್ತಾರೆ ಈಗ್ಲಾಗ್ಲಾನ. ಸೇಳಿ ಇಲ್ಲೇ ಎಲ್ಲ ಹೊರಗೆ ಹೋಗ್ಯಾವಳೆ, ಯಾವ್ದು ಅಂಗಡಿಗೋ ಎಲ್ಗೋ ಹೋಗ್ಯಾವಳೇನೋ, ಹೊರಗಡೆ ಗೊತ್ತಾಳ ಅವಳೇನು. ಓ ಬಂದೇ ಬಿಟ್ರಲ್ಲ, ಬನ್ರಿ. ಬಂದ್ರಾ? ಬಂದೆ ಶಿಲ್ಪ. ಸರಿ ಹೋಗೋಣವಾ? ಅಲ್ಲ, ನಾನು ಅಲ್ಲಿಗೆ ಬಂದರೆ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ನಾನು ಚೆನ್ನಾಗಿ ನೋಡ್ಕೊತಾರ. ನನಗೆ ಯಾಕೋ ಹೋಗೋಕ್ಕೆ ಇಷ್ಟ ಇಲ್ಲ. ನನ್ನ ಜೊತೆಗೆ ಕೂಲಿ ಬತ್ತಾನಲ್ಲ ಇವನು ಮಾರ, ಅವನು ಹಂಗಂದ, ಅಲ್ಲಿಗೆ ಹೋದ್ರೆ ನಿನಗೆ ಕೊಟ್ಟಾಗ್ತಂಗೆ ಆಗುತ್ತೆ, ಅಲ್ಲಿ ಯಾರು ಜೊತೆಗಾರಿರಲ್ಲ, ಎಣ್ಣೆ ಕುಡಿಯೋಕ್ಕಾಗಲ್ಲ, ದುಡ್ಡು ಸಿಗಲ್ಲ ನಿನಗೆ ಅಂತಾನ ಹೇಳ್ದ. ಅದಕ್ಕೇ ನನಗೆ ಯಾಕೋ ಅಲ್ಲಿಗೆ ಬರೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಶಿಲ್ಪ, ನೀನೊಬ್ಬಳೇ ಹೋಗ್ತೀಯಾ? ಏನಂದೆ? ನಾನೊಬ್ಳೆ ಹೋಗ್ಬೇಕಾ? ಇದೇನಪ್ಪ ಹಿಂಗ್ ಮಾತಾಡ್ತಾ ಇದ್ಯಾ? ಅಲ್ಲ ಬತ್ತೀನಿ ಅಂತ ಒಪ್ಕೊಂಡು ಈಗ ನಾನೊಬ್ಳೆ ಹೋಗ್ತೀಯ ಅಂತ ಕೇಳ್ತಾ ಇದ್ಯಲ್ಲ. ಅವ್ನು ಹೇಳ್ದವನು ಅಲ್ಲಿ ನಿನಗೆ ಯಾರು ಇರಲ್ಲ, ಎಣ್ಣೆ ಕುಡಿಯಕ್ಕಾಗಲ್ಲ ಅಂತಾನ. ನಾನಿಲ್ವಾ? ನಾನೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ, ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊಂತಾರೆ. ಅಲ್ಲ ಅಳಿಯನ್ನ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಂಡೇ ಇರ್ತಾರ ಹೇಳು? ಹಂಗಲ್ಲ, ನನ್ನ ಮೇಲೆ ಬೇರೆ ಸಿಟ್ಟು ಮಾಡ್ಕೊಂಡವ್ರೆ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ. ಬಂದರೆ ನನ್ನ ಸರಿಯಾಗಿ ಮಾತಾಡ್ಸಲ್ಲ, ಏನೂ ಇಲ್ಲ. ಅದು ಅಲ್ಲದೆ ಅವಾಗ ಬೇರೆ ಎಲ್ಲ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರಲ್ಲ, ಅದಕ್ಕೇ ಏನು ಮಾಡ್ತಾರೋ ಏನೋ ಅಂತಾನ. ನನಗಂತೂ ಈ ಎಣ್ಣೆ ಕುಡಿದೇ ಇರೋಕ್ಕಾಗಲ್ಲಪ್ಪ ಅಲ್ಲಂತೂ. ಅಲ್ಲಿ ಕೂಲಿ ಹೋದ್ರೆ ತಾನೇ ನನಗೆ ದುಡ್ಡು ಸಿಗೋದು. ಕೂಲಿ ಹೋಗೋಕ್ಕಾಗಲ್ಲ, ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ನಿಮ್ಮ ಹೊಲದ ಕೆಲಸ ಮಾಡ್ಕೊಂಡಿರ್ಬೇಕು, ನನಗೆ ದುಡ್ಡು ಸಿಗಲ್ಲ. ನಾನು ಎಣ್ಣೆ ಹೆಂಗೆ ಕುಡಿಯೋಣ ಅಲ್ಲಿ? ಅಯ್ಯೋ ಏನೋ ಇರ. ಅಲ್ಲ ನಿನಗೆ ನೆಮ್ಮದಿಯಾಗಿರೋದು ಮುಖ್ಯನೋ ಅಥವಾ ಎಣ್ಣೆ ಮುಖ್ಯನೋ ಹೇಳು? ನನಗೆ ಎಣ್ಣೆ ಕುಡಿದ್ರೇನೆ ನೆಮ್ಮದಿ ಸಂತೋಷ ಎಲ್ಲ ಇರೋದು. ಆಯ್ತು ಬಿಡು, ಕುಡಿವಂತೆ ಅಲ್ಲೋನು. ನಿನಗೆ ಯಾರೋ ಏನು ಅಡ್ಡಿಪಡಿಸಲ್ಲ. ಅಲ್ಲ, ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪನ ಎದುರಿಗೆ ದುಡ್ಡು ಯಾರು ಕೊಡ್ತಾ ನನಗೆ? ದುಡ್ಡು ನಾನೇ ಹೆಂಗೋ ಹೊಂದ್ಸ್ಕೊಡ್ತೀನಿ. ಅದೇ ನೀನು ಕುಡ್ದು ಅಲ್ಲಿ ಇಲ್ಲಿ ಬೀಳೋದು, ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಕಳೆಯೋದು ಅಂತ ಕೆಲಸ ಮಾಡಬೇಡ. ಅವರಿಗೆ ಗೊತ್ತಾಗಬಾರ್ದು. ನಾನು ಅಷ್ಟೇ ಗೊತ್ತಾಗ್ದಂಗೆ ದುಡ್ಡು ಕೊಡ್ತೀನಿ, ನೀನು ಅಷ್ಟೇ ಕುಡಿದ್ರೂ ಕುಡ್ದಿಲ್ವೇನೋ ಅಂತ ಅನ್ನಿಸ್ಬೇಕು ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ. ಹಂಗಿರ್ಬೇಕು, ಗೊತ್ತಾಯ್ತಾ? ಸರಿ ಹಂಗಾದ್ರೆ ಬರ್ತೀನಿ. ಸರಿ ಬಾ ಹೋಗೋಣ. ಅಯ್ಯ ಎಣ್ಣೆ ಅಂದ್ರೆ ಹಂಗೇನೆ ಏನು ಬಾಯಿ ಬಿಡ್ತೀಯ? ಅದು ಯಾವ ನಕ್ಷತ್ರದಾಗ ಹುಟ್ಟಿದ್ದ ಏನು ಕತ್ತಿ? ಯಾವಾಗಲೂ ಎಣ್ಣೆ ಇರಬೇಕು. ಎಣ್ಣೆ ಇಲ್ಲ ಅಂದ್ರೆ ನಿನಗೇನು ಬೇಡ ಅಲ್ವೇ? ಎಣ್ಣೆ ಒಂದಿದ್ರೆ ಸಾಕು, ಇನ್ನೇನು ಬೇಡ. ನಮ್ಮ ಅಮ್ಮಯ್ಯ ಅಪ್ಪ ಇಂತಾಗೆ ನೀವು ಮರ್ಯಾದೆ ಕಳ್ಕೋಬೇಡ, ಅಲ್ಲಿ ಹೇಳಿರ್ತೀನಿ. ಆಯ್ತಾಯ್ತು, ನೀನೇ ದುಡ್ಡು ಕೊಡ್ತೀನಿ ಅಂದಮೇಲೆ ನಾನು ಯಾಕೆ ಬರಲ್ಲ ಅಮ್ಮನ, ಬರ್ತೀನಿ. ಬಾ ಹೋಗೋಣ ಮತ್ತೆ. ನಡಿ, ಸೇಳಿನೂ ಬರಲಿ ಹೇಳೋಗೋಣ ಅಂತ ನಿಂತ್ಕೊಂಡಿದ್ದೆ. ನಡಿ ಹಂಗೆ ಹೊರಕ್ಕೆ ಬರ್ತೀವಿ. ಸರಿ ಆಯ್ತು, ಬಾ ಜಲ್ದಿ ಹೋಗೋಣ. ಸೇಳಿಗೆ ಹೇಳ್ಬಿಟ್ಟು ಸೇಳಿ ಬತ್ತಾಳೆ, ಎಲ್ಲ ದೇವಸ್ಥಾನಕ್ಕೆ ಹೋಗ್ಯಾಳೆ ಅನ್ಸುತ್ತೆ. ಲೇ ಶಿಲ್ಪ, ಏನೇ ಮಾಡ್ತಾ ಇದ್ದೀಯ ನೀನು? ಅಲ್ಲ ಅಲ್ಲಿ ಕರ್ಕೊಂಡೋಗಿ ಕುಡಿಯಕ್ಕೆ ನೀನು ದುಡ್ಡು ಕೊಟ್ರೆ ಕುಡ್ದು ಎಲ್ಲಾದ್ರೂ ಬಿದ್ದು ಮರ್ಯಾದೆ ಹೋಗೋಂಥ ಕೆಲಸ ಮಾಡಿದ್ರೆ ಏನು ಮಾಡ್ತೀಯ? ನೀನು ದುಡ್ಡು ಕೊಡಕ್ಕೆ ಹೋಗ್ಬೇಡ. ಯಾವಳು ದುಡ್ಡು ಕೊಡ್ತಾಳೆ? ಸುಮ್ಮನೆ ಅಲ್ಲಿಗೆ ಬರಲಿ ಅಂತ ಹಂಗೆ ಹೊಳ್ದೆ ಅಷ್ಟೇನೆ. ಎಣ್ಣೆ ಕುಡಿಯೋಕ್ಕೆ ದುಡ್ಡು ಕೊಡ್ತೀನಿ ಅಂತ ತಕ್ಷಣ ಹೆಂಗೆ ನೋಡು ಅಲ್ಲಿ ಬಿಟ್ಟ. ಅದಕ್ಕೇನೆ ಅವನಿಗೆ ಎಣ್ಣೆ ತೋರಿಸಿದ್ರೆ ಏನು ಬೇಕಾದ್ರೂ ಮಾಡ್ತಾನೆ, ಎಲ್ಲಿಗೆ ಬೇಕಾದ್ರೂ ಬರ್ತಾನೆ ಅಂತಾನೆ ನಾನು ಸುಮ್ಮನೆ ಒಪ್ಕೊಂಡಿದ್ದು. ಅಲ್ಲಿಗೆ ಬರಲಿ ಒಂದು 2 ದಿವಸ, ಆಮೇಲೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಲ್ಲಿ ಕರ್ಕೊಂಡೋಗಿ ನಮ್ಮ ಅಮ್ಮಯ್ಯ ಅಪ್ಪ ಇಂತಾಗಿ. ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ ಇವನಿಗೆ ಬುದ್ಧಿ ಕಲಿಸ್ತಾರೋ, ಇವನು ನಿಮ್ಮ ಅಮ್ಮಯ್ಯ ಅಪ್ಪಗೆ ಬುದ್ಧಿ ಕಲಿಸ್ತಾನೋ ಒಂದು ಗೊತ್ತಿಲ್ಲ. ಯಾವುದಕ್ಕೂ ಹುಷಾರಾಗಿರು. ಇವನ ಹತ್ರ ಸರಿ ಇಲ್ಲ ಮೊದಲೇ ಏನು. ಸರಿ ಆಯಿತು, ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇವನ್ನ ಹೆಂಗೆ ಬಗ್ಗಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ. ಇಲ್ಲಾಂದರೆ ಯಾರು ದೊಡ್ಡರಿಲ್ವಲ್ಲ ಹೇಳೋರು ಕೇಳೋರು, ಅದಕ್ಕೆ ನನಗೆ ಎದ್ರಿಕೆಂತಿರಲಿಲ್ಲ. ಅಲ್ಲಿ ಎದ್ರಿಕೆಂಬಲೇಬೇಕು. ಅಲ್ಲಿಗೆ ಇವನು ಸಪೋರ್ಟಿಗೆ ಬರೋಕ್ಕೆ ಯಾರು ಇರಲ್ಲ. ಇಲ್ಲಾಂದ್ರೆ ಈ ಸೇಳಿ ಬೇರೆ ಸೇರ್ಕೊಂಡವಳೆ. ಸರಿ ಆಯಿತು, ಬಾ. ಅಲ್ಲ
ಸೇಳಿ ಯಾವ ದೇವಸ್ಥಾನಕ್ಕೆ ಹೋಗ್ಯವಳು ಇಟ್ಟತ್ತಾದ್ರೂ ಬರ್ಲಿಲ್ವಲ್ಲ ಹೇಳ್ ಹೋಗೋಣ ಅಂದ್ರೆ. ಗೊತ್ತಾಳೆ ಇರು ಶಿಲ್ಪ, ನೀನ್ ಯಾಕೆ ಹಂಗಾಡ್ತಾ ಇದ್ಯಾ? ಬಂದ್ಮೇಲೆ ಹೇಳ್ಬಿಟ್ಟು ಹೋಗೋಣ, ಪಾಪ ಅವಳು ಒಬ್ಬಳೇ ಇರಬೇಕು ಇಲ್ಲಿ. ಓ ಶಿಲ್ಪ ಬಂದ್ಲನಪ್ಪ ಸೇಳಿ. ಸೇಳಿ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ನಿನ್ ಗಂಡನು ಶಿಲ್ಪನು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಹೇಳಿ ನಾವು ಹೋಗ್ತಾ ಇದ್ದೀವಿ, ಹೋಗ್ ಬರ್ಲಾ? ಆಯ್ತಾಯ್ತು ಹೋಗ್ ಬರ್ರಿ, ಸುಖವಾಗಿ ಹೋಗಿ ಬರ್ರಿ, ಆರಾಮಾಗಿ ಕ್ಷೇಮವಾಗಿ ಬನ್ನಿ. ಥ್ಯಾಂಕ್ಸ್ ಹೇಳಿ. ಆದ್ರೆ ನಿನಗೆ ಬೇಜಾರಾಗ್ತಾ ಇಲ್ವಾ? ನಾವಿಬ್ರು ಹೋಗ್ತಾ ಇರೋದು, ನೀನ್ ಒಬ್ಳೇ ಇರ್ಬೇಕಲ್ಲ ಈ ಮನೆಗೆ, ಹೆಂಗಿರ್ತೀಯ? ನಿನ್ಗೇನ್ ಭಯ ಆಗಲ್ವಾ? ಮೊದ್ಲೇ ದೆವ್ವ ಬೇರೆ ಹಿಂದೆ, ಅದಕ್ಕೆ ನಿನಗೆ ರಾತ್ರಿ ಹೊತ್ತ ಭಯ ಆಗಲ್ವಾ? ನನಗೆ ಯಾವ ಭಯನೂ ಆಗಲ್ಲ. ನಾನು ಧೈರ್ಯವಾಗಿರ್ತೀನಿ, ನನಗೆ ಅಭ್ಯಾಸ ಆಗೈತಿ. ಅವಳಿಗೇನು ಅಭ್ಯಾಸ ಆಗೈತಿ, ನನಗೇನೆ ಯಾರು ಇರಲ್ಲ ಕಣೆ ಶಿಲ್ಪ. ನೀನು ಹೋದ್ಮೇಲೆ ನಾನು ಯಾರ ಜೊತೆ ಓಡಾಡೋದು ಏನೋ, ಏನಾರ ತರಕ್ ಹೋಗ್ಬೇಕು, ಟೌನ್ಗೆ ಹೋಗ್ಬೇಕು, ಎಲ್ಲಾನ ಹೋಗ್ಬೇಕು ದೇವಸ್ಥಾನಕ್ಕಂದ್ರೂ ನಾನು ನೀನು ಹೋಗ್ತಿದ್ವಿ. ಇವಾಗ ನಾನು ಯಾರನ್ನು ಕರ್ಕೊಂಡು ಹೋಗ್ಬೇಕು ಏನೋ ಜೊತೆಗೆ, ಅದೇ ನನಗೆ ಚಿಂತೆ ಆಗ್ಬಿಟ್ಟೈತಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ರಾಣಿ? ನಾನಿದ್ದೀನಲ್ಲ ಇನ್ಮೇಲೆ. ಶಿಲ್ಪನ್ ಬದಲು ನನ್ನೇ ಕರಿ ಎಲ್ಲಿಗೆ ಬೇಕಂದ್ರೂ. ಅವಳಿಗೇನೋ ಕೊಡ್ತಿದ್ದೋನು ನನಗೆ ಕೊಡು, ನಾನು ಬರ್ತೀನಿ ನಿನ್ ಜೊತೆಗೆ, ಏನು ಚಿಂತೆ ಮಾಡ್ಬೇಡ. ಶಿಲ್ಪ ಇಲ್ಲ ಅಂತಾನ. ನೀನಾ? ಅಯ್ಯಪ್ಪ ಬೇಡಪ್ಪ, ನನಗೆ ಯಾರ ಜೊತೆ ಇಲ್ದಿದ್ರು ಪರವಾಗಿಲ್ಲ ಹೇಳಿ. ನೀನ್ ಮಾತ್ರ ನಾನು ಎಲ್ಲೂ ಜೊತೆ ಕರೆಯೋದು ಇಲ್ಲ, ನಿನ್ಗೇನು ಸೀಕ್ರೆಟ್ ಹೇಳೋದು ಇಲ್ಲ. ನಿನ್ನ ಆದಷ್ಟು ದೂರ ಇಟ್ಟಿದ್ರೇನೆ ನನಗೆ ಕ್ಷೇಮ. ನಿನ್ನಿಂದ ನಾನು ಸಾಕಷ್ಟು ಅನುಭವಿಸಿದ್ದೀನಿ, ಅದನ್ನೆಲ್ಲ ಅನುಭವಿಸಿದ್ಮೇಲೂ ನಾನು ನಿನ್ನ ಜೊತೆ ಕರಿತೀನ? ನೆವರ್, ಯಾವತ್ತೂ ಇಲ್ಲ. ಸರಿಯಾಗಿ ಹೇಳ್ದೆ ಕಣೆ ರಾಣಿ. ಸೇಳಿನ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ನನಗಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಆದಷ್ಟು ಈ ಸೇಳಿಯಿಂದ ದೂರನೇ ಇರು. ಯಾಕೆಂದ್ರೆ ಡೇಂಜರ್ ಇವಳು. ಯಾವಾಗ ಏನ್ ಮಾಡ್ತಾಳೆ, ಎಲ್ಲಿ ಬೆಂಕಿ ಇಕ್ತಾಳೆ, ಯಾವಾಗ ತೊಂದರೆ ತತ್ತಾಳೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾನು ನೀನೆ ಇವಳಿಂದ ಜಾಸ್ತಿ ಅನುಭವಿಸಿರೋದು. ನಾನೇನಿರಲ್ಲ, ನಿನಗೇನ್ ಕಾದಿದ್ಯಾ ಗೊತ್ತಿಲ್ಲ. ನಿನಗೇನು ಆಗಲ್ಲ ಬಿಡು, ಯಾಕೆಂದ್ರೆ ನೀನೇನೇನು ಇವಳ ಜೊತೆಗೆ ಇರ್ತೀಯ, ನಿಮ್ಮನೆ ನೀನ್ ಇರ್ತೀಯ. ಸರಿ ಆಯ್ತು, ನಾ ಹೋಗ್ ಬರ್ಲಾ? ಸರಿ ಆಯ್ತು ಶಿಲ್ಪ, ಹೋಗ್ಬಾ, ಒಳ್ಳೇದಾಗ್ಲಿ. ಈರಾ ನೀನು ಅಷ್ಟೇ, ಅಲ್ಲಿ ನಮ್ಮೂರದು ನನ್ನ ತವ್ರ ಮನೆ, ಅಲ್ಲಿ ಮರ್ಯಾದೆ ಕಳ್ಕೊಬೇಡ. ಓದೋನು ಗೌರವಾಗಿ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ಹೊಲದ ಕೆಲಸ ಮಾಡು, ಅವ್ರು ಹೇಳಿದ ಕೆಲಸ ಮಾಡು, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಒಳ್ಳೆ ಹೆಸರು ತಗ. ಆಮೇಲೆ ಒಂದು ವಾರಕ್ಕೆನೆ ವಾಪಸ್ ಕಳ್ಸಂಗ ಆಡ್ಗಿಡಿಯೇ. ಇಲ್ಲಾರ್ದಂಗ ಅಲ್ಲಿ ಆಡಕ್ ಹೋಗ್ಬೇಡ, ಎಣ್ಣೆ ಕುಡ್ದು. ರಾಣಿ ನೀನು ಸರಿಯಾಗಿರೋದ್ ಕಲ್ಕ ಮೊದ್ಲು. ನಿಮ್ಮ ಮನೆಗೂ ನಿಮ್ಮ ಅತ್ತೆ ನಿನ್ ಗಂಡುಗೂ ಇಷ್ಟ ಆಗಂಗೆ ನೀನ್ ನಡ್ಕೊ, ಆಮೇಲೆ ನನ್ನ ಗಂಡುಗೆ ಬುದ್ಧಿ ಹೇಳುವಂತೆ. ಹೌದೌದು ರಾಣಿ, ನೀನು ಸರಿಯಾಗಿರೋ ಮೊದಲು. ನಿಮ್ಮ ಅಮ್ಮಯ್ಯ ಅಲ್ಲ, ನಿಮ್ಮ ಅತ್ತೆ ನಿಮ್ಮ ಗಂಡಂತಾಗೆ ಒಂದು ದಿವಸನಾದ್ರೂ ಬೈಸ್ಕೊಂಡಂಗೆ ಜೀವನ ಮಾಡು. ನನಗೆ ಬುದ್ಧಿ ಹೇಳಕ್ ಬರಬೇಡ, ನನಗೆ ಗೊತ್ತಿದೆ ಹೆಂಗಿರ್ಬೇಕು ಅಂತಾನ. ನೋಡ್ತಾ ಇರೋ ಅಲ್ಲಿ ರಾಜ ಇದ್ದಂಗೆ ಇರ್ತೀನಿ. ನನಗೆ ಯಾರು ಹೇಳರಿಲ್ಲ ಕೇಳರಿಲ್ಲ, ಕೂಲಿ ಹೋಗಂಗಿಲ್ಲ, ಏನೂ ಇಲ್ಲ. ಆರಾಮಾಗಿ ಶಿಲ್ಪ ನಾನು ನೋಡ್ಕೊಂತಾಳೆ. ನಾನು ಮಹಾರಾಜನ ಥರ ಇರೋದಷ್ಟೇ ನನ್ನ ಕೆಲಸ ಅಲ್ಲಿ. ಮಹಾರಾಜ? ಎಂತೆಂತ ಆಸೆ ಇಟ್ಕೊಂಡಿದ್ಯಾ? ಹೋಗು, ಅಲ್ಲಿಗೆ ಗೊತ್ತಾಗುತ್ತೆ ಮಹಾರಾಜನೋ ಅಥವಾ ಸೇವಕನೋ ಅಂತಾನ ಗೊತ್ತಾಗ್ತೈತೆ. ನಿನಗೆ ಇಲ್ಲಿ ಬೆಲೆ ಗೊತ್ತಾಗಲ್ಲ, ದುಡ್ಡಿನ ಬೆಲೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಇನ್ನೊಬ್ರು ಮನೆಗೆ ಹೋದ್ಮೇಲೆ. ಹೋಗು, ನಿನ್ಗೂ ಸರಿಯಾಗಿ ಬುದ್ಧಿ ಬರ್ಬೇಕು. ಲೇ ರಾಣಿ, ನನ್ನ ಗಂಡ ಯಾವತ್ತಾದ್ರೂ ಬುದ್ಧಿ ಕಲ್ತಿರೋದು ನೋಡಿದ್ಯೇನೆ? ಇಲ್ಲ. ಅಪ್ಪಗೆ ಏನಿದ್ರು ಬುದ್ಧಿ ಕಲ್ಸಕ್ ಬರುತ್ತೆ ಅಷ್ಟೇನೆ, ಬುದ್ಧಿ ಕಲ್ತ್ಕಮಕ್ಕೆ ಬರಲ್ಲ. ನನಗೆ ಗೊತ್ತಿಲ್ವಾ, ಇಷ್ಟು ವರ್ಷ ಸಂಸಾರ ಮಾಡ್ತಾ ಇದ್ದೀನಿ. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ ಹೇಳಿ? ನನ್ನ ಗಂಡ ಅಲ್ಲಿ ನಮ್ಮಮ್ಮ ಅಪ್ಪಗೆ ಬುದ್ಧಿ ಕಲಿಸ್ತಾನೆ ಅಂತಾನ? ನೋಡ್ತಾ ಇರು, ನಾನು ಹೆಂಗ್ ಬದಲಾಯಿಸ್ತೀನಿ ಅಲ್ಲಿ ಕರ್ಕೊಂಡೋಗಿ ಅಂತಾನ. ನಿನ್ನ ಕೈಲಾಗಿಲ್ಲ, ನಮ್ಮಮ್ಮ ಅಪ್ಪಯ್ಯ ಬದಲಾಯಿಸ್ತಾರೆ ಅಲ್ಲಿ. ನೋಡ್ತಾ ಇರು. ಇನ್ನೊಂದ್ಸಲ ಏನಾದ್ರೂ ಊರಿಗೆ ಬರ್ಬೇಕಾದ್ರೆ ಒಳ್ಳೆ ಪಟೇಲ ನಮ್ಮ ಮಾವ ಇಲ್ವೇ ಆ ತರ ಬರ್ಬೇಕು ನನ್ನ ಗಂಡ, ಹಂಗೆ ರೆಡಿ ಮಾಡಿ ಕರ್ಕೊಂಬರ್ತೀನಿ. ನೋಡಿ ಹೊಟ್ಟೆ ಹೊರ್ಕೊಂಬಂತೆ ಅವಾಗ. ಸರಿ, ಟೈಮ್ ಆಗುತ್ತೆ ನಮಗೆ, ಬಸ್ಸಿಗೆ ಹೋಗ್ತೀವಿ. ಸರಿಯಪ್ಪ, ಆಯ್ತು. ಹುಷಾರು ಅಂತ ಏನು ಗಂಡಿಗೆ ಹೇಳ್ತಾ ಇದ್ಯಾ? ನಾವೇನೇನು ಅವನೇನು ತಿಂದು ಬಿಡಲ್ಲ ಬಿಡು, ನಮ್ಮಮ್ಮ ಅಪ್ಪ ಏನು ಚೆನ್ನಾಗೇ ನೋಡ್ಕೊಂತೀವಿ. ನಾನು ಹುಷಾರು ಅಂತ ಹೇಳಿದ್ದು ನನ್ನ ಗಂಡಗಲ್ಲ, ನಿನಗೂ ನಿಮ್ಮಮ್ಮಗೂ ಅಪ್ಪಗೂ ಹುಷಾರಾಗಿರ್ರಿ ಅಂತ ಹೇಳಿದ್ದು. ಹೋಗ್ರಿ. ಇಂಥ ಕೊಂಕ ಮಾತೇನು ಕಮ್ಮಿ ಇಲ್ಲ ನಿಂತಾಗೆ ಬಿಡು. ಬರ್ರಿ ಹೋಗೋಣ. ಇನ್ನೇನು ಹೇಳಿದ್ರು ಈ ಅಪ್ಪನ ನಾನು ಕರ್ಕೊಂಡು ಹೋಗ್ತೀನಿ, ನಿನ್ನ ಕೈಲಿ ತಡಿಯೋಕ್ಕಾಗಲ್ಲ. ಬರ್ರಿ ಹೋಗೋಣ. ಹೋಗು, ನಾನು ಯಾಕೆ ತಡಿಯೋಣ? ನನಗೆ ಗೊತ್ತೈತೆ ಇನ್ನೆಷ್ಟು ದಿನಕ್ಕೆ ನೀವು ವಾಪಸ್ ಬರ್ತೀರಾ ಅಂತಾನ. ಹೋಗ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.